ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸ್ ಇಲಾಖೆ SP ಅವರ ನೇತೃತ್ವದಲ್ಲಿ ಕಟ್ಟುನಿಟ್ಟಿನ ಕ್ರಮ ಎಲ್ಲವೂ ಕೂಡ ದಾಖಲೆಗಳಿದೆ. ಯಾರ್ಯಾರು ಕಾನೂನನ್ನು ಕೈಗೆ ತಗೊಳ್ತಾರೆ, ಅಸಂಬದ್ಧವಾಗಿ ವರ್ತಿಸ್ತಾರೆ, ಆ ರೀತಿಯ ಪ್ರಕರಣಗಳಿಗೆ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಈಗಾಗಲೇ 4 ಜನರನ್ನು ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ. ವಿಚಾರಣೆ ನಡೀತಾ ಇದೆ. ಕಾನೂನು ರೀತಿ ಏನು ಕ್ರಮ ತೆಗೆದುಕೊಳ್ಬೇಕೋ ತಗೊಳ್ತಾರೆ. ಈ ಘಟನೆಯಿಂದ ತಮಗೆ ಯಾವ ರೀತಿ ಬೇಸರ ಆಗಿದೆ ಸರ್? ಇಲ್ಲ, ಇಡೀ ಆಡಳಿತ, ನಮ್ಮ ಇಡೀ ಜಿಲ್ಲೆಯ ಎಲ್ಲ ಆಡಳಿತ, ಎಲ್ಲ ಇಲಾಖೆಗಳು ಸುಮಾರು 15 ದಿನದಿಂದ ಘನ ಸರ್ಕಾರದ ನಿರ್ದೇಶನ ಬಂದ ಮೇಲೆ ಎಲ್ಲ ಶಾಲೆಗಳಲ್ಲಿ ಪ್ರಬಂಧ ಸ್ಪರ್ಧೆ, ಚರ್ಚಾ ಸ್ಪರ್ಧೆಗಳು, ವಿವಿಧ ರೀತಿಯ ಕಾರ್ಯಕ್ರಮಗಳು, ಅದ್ರ ಜೊತೆ ವಿಶೇಷವಾಗಿ ಮಕ್ಕಳು ಮತ್ತು ರೈತರನ್ನ ಸನ್ಮಾನ ಮಾಡುವಂಥದ್ದು, ಜಿಲ್ಲೆಯಲ್ಲಿ ಸಾಧನೆ ಮಾಡಿದಂಥ ಸರ್ಕಾರಿ ಶಾಲೆಗಳಲ್ಲಿ ಓದಿದಂಥ ಮಕ್ಕಳು, ಈ ರೀತಿ ಎಲ್ಲ ರೀತಿ, ಮತ್ತು ಬೆಳಗ್ಗೆ 6 ಗಂಟೆಯಿಂದ ಎಲ್ಲ ಗ್ರಾಮ ಪಂಚಾಯತಿಗಳಿಂದ ಸಂಭ್ರಮಯುತವಾದ ಆಚರಣೆ ಮಾಡಿ ಅವರೆಲ್ಲರೂ ಕೂಡ ಮೆರವಣಿಗೆಯಲ್ಲಿ ತಮ್ಮ ಗ್ರಾಮ ಪಂಚಾಯತಿಗಳಿಂದ ಜಿಲ್ಲಾ ಕೇಂದ್ರಕ್ಕೆ ಬಂದಿರುವಂಥದ್ದು. ಈ ರೀತಿ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ. ಈ ಥರದ ಘಟನೆ ಆಗಬಾರ್ದು. ನಮ್ಮ ಎಲ್ಲರ ಉದ್ದೇಶ, ನಾನಾಗಲೇ ಹೇಳಿದ್ದೇನೆ, ಘನ ಸರ್ಕಾರದ ಆಶಯ ಅಂಥ ಕೊಡುಗೆ ಕೊಟ್ಟಂಥ ಮಹನೀಯರ ದಾರಿಯನ್ನು, ಅವರ ಇತಿಹಾಸದ ಹೆಜ್ಜೆಗಳನ್ನು ನಾವು ಮೆಲುಕಾಕಬೇಕು. ನಮ್ಮ ಜೀವನಗಳಲ್ಲಿ ಅವರ ಆದರ್ಶಗಳನ್ನು ನಾವು ಅಳವಡಿಸ್ಕೊಳ್ಬೇಕು ಅಂತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಆ ಥರದ ಪ್ರಯತ್ನಗಳಿಗೆ ಅಡಚಣೆ ಉಂಟಾಗುತ್ತೆ ಅಂತಂದರೆ ಖಂಡಿತವಾಗ್ಲೂ ಅದು ನೋವಿನ ಸಂಗತಿ. ಜಿಲ್ಲಾಡಳಿತ ಅಂಥ ಎಲ್ಲ ಕ್ರಮಗಳನ್ನು ಕೂಡ ಅದನ್ನು ಕಟ್ಟುನಿಟ್ಟಾಗಿ ತೆಗೆದುಕೊಳ್ಳುತ್ತೆ. ಈಗಾಗಲೇ ಎಲ್ಲ ಹಿರಿಯ ಅಧಿಕಾರಿಗಳು ಎಲ್ಲರೂ ಕೂಡ ಸೂಚನೆ ಕೊಟ್ಟಿದ್ದಾರೆ. ನಮ್ಮ ಪೊಲೀಸ್ ಇಲಾಖೆ ಕೂಡ ಅದಕ್ಕೇನು ಕ್ರಮಗಳನ್ನು ತೆಗೆದುಕೊಳ್ಬೇಕು ಆ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ತಾರೆ. ಘಟನೆಗಳು ಯಾರ್ದು ಅಪೇಕ್ಷೆ ಇರೋದಿಲ್ಲ, ಅಥವಾ ಯಾವ ಥರ ಆಯಿತು ಅನ್ನೋದಕ್ಕಿಂತನೂ ಈಗ ಆಗಿರೋವಂಥ ಘಟನೆಗೆ ಏನು ಗಂಭೀರವಾದ ಪರಿಣಾಮಗಳನ್ನು, ಗಂಭೀರವಾದ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಪೊಲೀಸ್ ಇಲಾಖೆ ಆ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ. ಮಾದರಿಯಾಗಿ ಎಲ್ಲ ಆಚರಣೆಗಳನ್ನು ಮಾಡಬೇಕು ಅನ್ನೋದಷ್ಟೇ ಜಿಲ್ಲಾಡಳಿತದ ಆಶಯ. ಸರ್ಕಾರದ ನಿರ್ದೇಶನ ಏನಿದೆ, ಆದೇಶ ಏನಿದೆ, ಅದನ್ನು ಪಾಲಿಸಬೇಕು. ಆ ಎಲ್ಲ ಮಹನೀಯರಿಗೆ ಗೌರವವನ್ನು ಕೊಡಬೇಕು. ಇದು ನಮ್ಮ ಜವಾಬ್ದಾರಿ. ಅದನ್ನು ನಾವು ಖಂಡಿತವಾಗ್ಲೂ ಮಾಡ್ತೇವೆ. ಸಣ್ಣ ಪುಟ್ಟ ತಪ್ಪುಗಳಾಗುತ್ತೆ. ಅಂಥ ಸಂದರ್ಭಗಳಲ್ಲಿ ಅವುಗಳಿಗೆ ಏನು ತೀವ್ರತರವಾದ ಕ್ರಮಗಳು ತೆಗೆದುಕೊಳ್ಬೇಕು ಆ ಕ್ರಮಗಳನ್ನು ತೆಗೆದುಕೊಂಡು ಮುಂದೆ ಹೋಗ್ತೇವೆ. ಥ್ಯಾಂಕ್ ಯು. ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸ್ ಇಲಾಖೆ SP ಅವರ ನೇತೃತ್ವದಲ್ಲಿ ಕಟ್ಟುನಿಟ್ಟಿನ ಕ್ರಮ ಎಲ್ಲವೂ ಕೂಡ ದಾಖಲೆಗಳಿದೆ. ಯಾರ್ಯಾರು ಕಾನೂನನ್ನು ಕೈಗೆ ತಗೊಳ್ತಾರೆ, ಅಸಂಬದ್ಧವಾಗಿ ವರ್ತಿಸ್ತಾರೆ, ಆ ರೀತಿಯ ಪ್ರಕರಣಗಳಿಗೆ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಈಗಾಗಲೇ 4 ಜನರನ್ನು ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ. ವಿಚಾರಣೆ ನಡೀತಾ ಇದೆ. ಕಾನೂನು ರೀತಿ ಏನು ಕ್ರಮ ತೆಗೆದುಕೊಳ್ಬೇಕೋ ತಗೊಳ್ತಾರೆ. ಈ ಘಟನೆಯಿಂದ ತಮಗೆ ಯಾವ ರೀತಿ ಬೇಸರ ಆಗಿದೆ ಸರ್? ಇಲ್ಲ, ಇಡೀ ಆಡಳಿತ, ನಮ್ಮ ಇಡೀ ಜಿಲ್ಲೆಯ ಎಲ್ಲ ಆಡಳಿತ, ಎಲ್ಲ ಇಲಾಖೆಗಳು ಸುಮಾರು 15 ದಿನದಿಂದ ಘನ ಸರ್ಕಾರದ ನಿರ್ದೇಶನ ಬಂದ ಮೇಲೆ ಎಲ್ಲ ಶಾಲೆಗಳಲ್ಲಿ ಪ್ರಬಂಧ ಸ್ಪರ್ಧೆ, ಚರ್ಚಾ ಸ್ಪರ್ಧೆಗಳು, ವಿವಿಧ ರೀತಿಯ ಕಾರ್ಯಕ್ರಮಗಳು, ಅದ್ರ ಜೊತೆ ವಿಶೇಷವಾಗಿ